ಓಂ ಶಾಂತಿ. ಬಾಪ್ದಾದ ಮಧುಬನ್ ಮುರಳಿ 22/1/2026. ಇಲ್ಲಿ ಬಾಬಾ ಏನು ಹೇಳ್ತಾ ಇದ್ದಾರೆ, ಮಧುರ ಮಕ್ಕಳೇ, ವಿದ್ಯೆ ಹಾಗೂ ದೈವಿ ಚಲನೆಯ ರಿಜಿಸ್ಟರನ್ನಿಡಿ. ಪ್ರತಿನಿತ್ಯವೂ ಪರಿಶೀಲನೆ ಮಾಡಿರಿ, ನಮ್ಮಿಂದ ಯಾವುದೇ ತಪ್ಪುಗಳಂತೂ ಆಗುತ್ತಿಲ್ಲವೇ. ಬಾಬಾ ಏನು ಹೇಳಿದರು, ವಿದ್ಯೆ ಹಾಗೂ ದೈವಿ ಚಲನೆಯ ಮೇಲೆ ರಿಜಿಸ್ಟರ್ ಇಡಿ ಅಂದರು. ವಿದ್ಯೆ ಅಂದ್ರೇನು? ಇದೆ ಜ್ಞಾನ. ಅಂದರೆ ಬರೀ ಜ್ಞಾನ ಕೇಳೋದಲ್ಲ, ಜ್ಞಾನ ಸ್ವರೂಪ ಆಗಬೇಕು, ಜ್ಞಾನದಂತೆ ನಡಿಬೇಕು. ಆಮೇಲೆ ದಿನಾಲು ಕಂಪಲ್ಸರಿ ನಾವು ಮುರಳಿನ ಕೇಳಲೇಬೇಕು. ಏಕೆಂದರೆ ನಾವು 23 ತಾಸು ನೆಗೆಟಿವ್ ಮಾತುಗಳ ಜಗತ್ತಿನಲ್ಲಿ ಇರ್ತೀವಿ. ಅಂದರೆ 1 ತಾಸಾದರೂ ಪಾಸಿಟಿವಿಂದ ಬೇಕಲ್ಲ ನಮಗೆ. ಈ ನೆಗೆಟಿವ್ನಿಂದ ಬಚಾವಾಗಬೇಕಂದ್ರೆ ಪಾಸಿಟಿವ್ ಮಾತುಗಳು ಬೇಕಲ್ಲ. ಅದಕ್ಕೆ ದಿನ ನಾನು ಕೇಳ್ತಾ ಇದ್ದೀನ ಇಲ್ಲ ಚೆಕ್ ಮಾಡಿ ರಿಜಿಸ್ಟರ್ ಇಡ್ರಿ ಅಂತ ಹೇಳ್ತಾರೆ ಬಾಬಾ. ಮತ್ತೇನು ಹೇಳಿದರು, ದೈವಿ ಚಲನೆಯ ರಿಜಿಸ್ಟರನ್ನು ಇಡ್ರಿ ಅಂದರು. ನಮಗೆ ಸಪ್ತಯುಗದ ಪದವಿ ಸಿಗೋದೇ ದೈವಿ ಚಲನೆಯ ಆಧಾರದ ಮೇಲೆ ಅಂತ ಹೇಳ್ಯಾರೆ ಬಾಬಾ. ಯಾಕೆ ಈಗ ನೋಡ್ರಿ, ನಮ್ಮ ದೈವಿ ಶಕ್ತಿ ತುಂಬಿದ ಜಗತ್ತಿಗೆ ನಾವು ಹೋಗ್ತೀವಂದರೆ ನಮ್ಮಲ್ಲೇನಿರಬೇಕು, ದೈವಿ ಚಲನವಲ್ಲೇ ಇರಬೇಕು. ಅದಕ್ಕೆ ರಿಜಿಸ್ಟರ್ ಇಡ್ರಿ. ನಾನು ತಪ್ಪು ಮಾಡ್ತಾ ಇಲ್ಲ ತಾನೇ, ಶ್ರೀಮತದಂತೆ ನಡೀತಾ ಇದ್ದೀನಲ್ಲ ಅಂಥೇಳಿ. ಮಲಗೋ ಮುಂದ್ಗಡೆ ಏನು ಮಾಡಬೇಕು, ಎಲ್ಲದು ಬೆಳಗ್ಗೆಯಿಂದ ರಾತ್ರಿವರೆಗೂ ನಾವು ಏನೇನು ಮಾಡಿವೆ ಎಲ್ಲ ಚೆಕ್ ನೋಡಿಕೊಂಡು ಏನಾದರೂ ತಪ್ಪು ಮಾಡಿದರೆ ಬಾಬಾಗ ಸಾರಿ ಕೇಳಿ ಇನ್ನೊಂದು ಸಲ ಅದು ತಪ್ಪು ರಿಪೀಟ್ ಆಗಬಾರ್ದು, ಪರಿವರ್ತನೆ ಮಾಡ್ಕೋಬೇಕು. ಈ ಥರ ಬಾಬಾ ಇಲ್ಲೇನು ಹೇಳ್ತಾ ಇದ್ದಾರೆ, ಚೆಕ್ ಮಾಡ್ಕೊಳ್ರಿ ಅಂತ ಬಾಬಾ ಹೇಳ್ತಾ ಇದ್ದಾರೆ. ಪ್ರಶ್ನೆ, ತಾವು ಮಕ್ಕಳು ಯಾವ ಪುರುಷಾರ್ಥದಿಂದ ತಿಲಕವನ್ನು ಪ್ರಾಪ್ತಿ ಮಾಡಿಕೊಳ್ಳಬಹುದು? ಉತ್ತರ, ಸದಾ ಆಜ್ಞಾಕಾರಿಯಾಗುವ ಪುರುಷಾರ್ಥವನ್ನು ಮಾಡಿ. ಸಂಗಮದಲ್ಲಿ ಆದೇಶ ಪಾಲಕರೆಂಬ ತಿಲಕವನ್ನು ಇಟ್ಟುಕೊಳ್ಳುತ್ತೀರಿ ಅಂದರೆ ರಾಜ್ಯಭಾಗ್ಯದ ತಿಲಕವು ಸಿಕ್ಕಿಬಿಡುತ್ತದೆ. ಏನು? ಆಜ್ಞಾಕಾರಿ ಅಂದರೆ ಬಾಬಾ ಏನು ಹೇಳ್ತಾರೋ ಬಾಬಾ ಹೇಳ್ದಂತೆ ಮಾಡೋದು, ಹಾಜಿ ಪಾತ್ರ ಮಾಡೋದು, ಅವರಿಗೆ ರಾಜ್ಯ ತಿಲಕ ಸಿಗ್ತತೆ ಅಂತ ಹೇಳ್ತಾರೆ. ಹಾಜಿ ಪಾತ್ರ ಮಾಡೋದ್ರಿಂದ ಏನಾಗ್ತತೆ? ಇವಾಗ ನೋಡ್ರಿ, ಗೌರ್ಮೆಂಟ್ ನೌಕರಿಗಳಾಗ ಯಾರಿಗೆ ಪ್ರಮೋಷನ್ ಜಾಸ್ತಿ ಜಲ್ದಿ ಸಿಗ್ತತೆ, ಅವರು ಚೆನ್ನಾಗಿ ಅಲ್ಲಿ ಎಲ್ಲ ಜಾಬ್ನಲ್ಲಿ ಚೆನ್ನಾಗಿ ಎಲ್ಲದು ಹ್ಯಾಂಡ್ಲ್ ಮಾಡಿ ಎಲ್ಲರಿಗಿಂತ ಫಸ್ಟ್ ಯಾರು ಇರ್ತಾರೋ ಅವರಿಗೆ ಫಸ್ಟ್ ಪ್ರಮೋಷನ್ ಆಗ್ತದೆ. ಇದರಂತೆ ಇಲ್ಲಿ ನಾವು ಸೇವೆಯಲ್ಲಿ ಬಾಬಾ ಟಚ್ ಕೊಟ್ಟಂಗೆಲ್ಲ ಕ್ಯಾಚ್ ಮಾಡ್ಕೊಂಡು ಸೇವೆಯಲ್ಲಿ ಮುಂದುವರಿತಾ ಹೋದಂಗೆಲ್ಲ ಅಲ್ಲಿ ಸೇವೆಯಲ್ಲಿ ಇನ್ನೂ ಹೆಚ್ಚಿನ ಸೇವೆಗಳು ನಮಗೆ ಸಿಗ್ತಾ ಹೋಗ್ತವೆ. ಮತ್ತು ಹೆಚ್ಚು ಸೇವೆ ಆದಾಗ ಹೆಚ್ಚು ಶಕ್ತಿ ತುಂಬುತ್ತೆ. ಮತ್ತು ಹೆಚ್ಚು ಬಾಬಾನ ಏಕರಸದಲ್ಲಿ ನೆನಪು ಮಾಡ್ತೀವಿ. ಆಗ ಶ್ರೇಷ್ಠ ರಾಜ್ಯ ತಿಲಕನ ಪ್ರಾಪ್ತಿ ಮಾಡಿಕೊಳ್ಬೋದು. ಬಾಬಾ ಏನು ಹೇಳ್ತಾ ಇದ್ದಾರೆ, ಅವಿಧೇಯ ಅರ್ಥಾತ್ ಆಜ್ಞೆಯನ್ನು ಪರಿಪಾಲನೆ ಮಾಡದಿರುವವರು ರಾಜ್ಯಭಾಗ್ಯದ ತಿಲಕವನ್ನು ಪ್ರಾಪ್ತಿ ಮಾಡಿಕೊಳ್ಳಲು ಸಾಧ್ಯವಿಲ್ಲ. ಯಾವುದೇ ಕಾಯಿಲೆಯನ್ನು ಸರ್ಜನ್ನಿಂದ ಮುಚ್ಚಿಡಬಾರದು. ಮುಚ್ಚಿಡುತ್ತೀರಿ ಅಂದರೆ ಪದವಿಯು ಕಡಿಮೆಯಾಗಿ ಬಿಡುತ್ತದೆ. ಅಂದರೆ ಕಾಯಿಲೆ ಅಂದ್ರೇನು? ಕೆಟ್ಟ ಸಂಸ್ಕಾರ ಇರ್ತಾವೆ, ಅದು ತಪ್ಪು ಮಾಡ್ತೀವಿ, ಇದು ತಪ್ಪು ಅಂತ ಗೊತ್ತಿದ್ರೂ ಕೂಡ ಮಾಡ್ತಿರ್ತೀವಿ. ಅದು ಬಾಬಾಗ ಪತ್ರ ಬರೆದು ತಿಳಿಸ್ಬೇಕು. ಅಂದರೆ ಯಾವ ರೀತಿ ಬರೆಯೋದು? ಪತ್ರ ಬರೆದು ಅಮೃತ ವೇಳೆ ನಾವು ಬಾಬಾನ ಯೋಗ ಮಾಡೋಕ್ಕೆ ಕೂಡ್ತೀವಲ್ಲ, ಮುಂದಿಟ್ಕೊಂಡು ಕೂಡೋದು. ಅಮೃತ ವೇಳೆ ಪ್ರತಿಯೊಬ್ಬರ ಮೇಲೆ ಬಾಬಾನ ದೃಷ್ಟಿ ಬೀಳ್ತತೆ. ಅಲ್ಲಿ ನಮ್ಮ ಪತ್ರ ಏನಿದ್ರೆ ಬಾಬಾ ಓದ್ತಾರೆ, ತಿಳಿಸಿದ್ರೆ ಅಲ್ಲಿ ಏನು ಮಾಡ್ತಾರೆ ಬಾಬಾ, ನಮಗೆ ಆ ಸಂಸ್ಕಾರದಿಂದ ದೂರ ಮಾಡೋಕ್ಕೆ ನಮಗೆ ಶಕ್ತಿ ತುಂಬ್ತಾರೆ, ಜ್ಞಾನ ತುಂಬ್ತಾರೆ. ನಾವು ಹೇಳಿಲ್ಲ ಅಂದರೆ ಆ ಸಂಸ್ಕಾರ ಹಂಗೆ ಉಳಿದ್ಬಿಡ್ತತೆ ನಮಗೆ, ಮತ್ತು ನಾವು ಪದವಿ ಭ್ರಷ್ಟರಾಗ್ತೀವಿ. ಬಾಬಾ ಏನು ಹೇಳ್ತಾರೆ, ತಂದೆಯಂತೆಯೇ ಪ್ರೀತಿಯ ಸಾಗರರಾಗುತ್ತೀರಿ ಅಂದರೆ ರಾಜ್ಯಭಾಗ್ಯದ ತಿಲಕವು ಸಿಕ್ಕಿಬಿಡುತ್ತದೆ. ಏನು ಹೇಳಿದರು ಬಾಬಾ? ಪ್ರೀತಿಯ ಸಾಗರ ಆಗಬೇಕು ಅಂತ ಹೇಳಿದರು. ಈಗ ನೋಡ್ರಿ, ನಾವು ಸಿಡ್ಸಿಡಾಪನ್ ಮಾಡ್ತಾ ಇದ್ದೀವಿ ಅಂದರೆ ನಮ್ಮಿಂದ ಯಾರು ನೋವಾಗಿರ್ತತೋ ಅವರು ಮನಸ್ಸಿನಲ್ಲಿ 10 ಸಲ ಹಿಂಗೆ ಮಾಡಿದ್ರು ಅಂತ ನೆಗೆಟಿವ್ ವಿಚಾರಗಳನ್ನ ನಮ್ಮ ಮೇಲೆ ಕಳಿಸ್ತಾ ಇರ್ತಾರೆ. ಆಮೇಲೆ ಮತ್ತೆ ಎಲ್ಲರ ಜೊತೆಗೆ ಮಾತಾಡೋದು, ಇನ್ನು ಅದು ಏನಾಗ್ತತೆ ಅದೆಲ್ಲ ನಮಗೆ ನೆಗೆಟಿವ್ ಆಗಿ ನಮಗೆ ವಿಘ್ನ ಆಗ್ತತೆ ನಮಗೆ. ಅದಕ್ಕೆ ಪ್ರೀತಿಯ ಸಾಗರ, ನಾವು ಪ್ರೀತಿ ಮಾಡ್ತಾ ಇದ್ದರೆ ಅವರಿಂದ ಆಶೀರ್ವಾದ ಸಿಗ್ತಾ ಇರ್ತತೆ.
ಆ ಆಶೀರ್ವಾದದಿಂದ ಆತ್ಮದಲ್ಲಿ ಪಾಸಿಟಿವ್ ಶಕ್ತಿ ತುಂಬಿ ನಮ್ಮ ಆತ್ಮ ಏಕರಸದಲ್ಲಿ ಬಾಬಾ ನೆನಪು ಮಾಡಿದಾಗ ನಾವು ರಾಜ್ಯ ತಿಲಕನ ಪಡಿಬೋದು. ಓಂ ಶಾಂತಿ. ಆತ್ಮಿಕ ತಂದೆಯು ಆತ್ಮಿಕ ಮಕ್ಕಳಿಗೆ ತಿಳಿಸುತ್ತಿದ್ದಾರೆ, ವಿದ್ಯೆ ಎಂದರೆ ತಿಳುವಳಿಕೆಯಾಗಿದೆ. ನೀವು ಮಕ್ಕಳು ತಿಳಿದುಕೊಳ್ಳುತ್ತೀರಿ. ಈ ವಿದ್ಯೆಯು ಬಹಳ ಸಹಜ ಮತ್ತು ಬಹಳ ಶ್ರೇಷ್ಠವಾದುದಾಗಿದೆ ಮತ್ತು ಬಹಳ ಶ್ರೇಷ್ಠವಾದ ಪದವಿಯನ್ನು ಕೊಡುವಂಥದ್ದಾಗಿದೆ. ಈ ವಿದ್ಯೆಯನ್ನು ನಾವು ವಿಶ್ವದ ಮಾಲೀಕರಾಗುವುದಕ್ಕಾಗಿ ಓದುತ್ತಿದ್ದೇವೆಂದು ಕೇವಲ ನೀವು ಮಕ್ಕಳಷ್ಟೇ ತಿಳಿಯುತ್ತೀರಿ. ಅಂದ ಮೇಲೆ ಇದು ಎಷ್ಟೊಂದು ಶ್ರೇಷ್ಠವಾದ ವಿದ್ಯೆಯಾಗಿದೆ ಎಂದು ಓದುವವರಿಗೆ ಬಹಳ ಖುಷಿ ಇರಬೇಕಾಗಿದೆ. ಇದು ಅದೇ ಗೀತಾ ಎಪಿಸೋಡ್ ಆಗಿದೆ. ಅಂದರೆ ಅವರು ಭಗವದ್ಗೀತಾ ಯಾವಾಗ ನುಡಿಸ್ಯಾರಂತ ಬರ್ತಾರೆ ಶಾಸ್ತ್ರದಾಗ, ಮಹಾಭಾರತ ಯುದ್ಧದ ಸಮಯದಲ್ಲಿ ಕೃಷ್ಣ ಯುದ್ಧದ ಮೈದಾನದ ಮಧ್ಯದಲ್ಲಿ ನಿಂತು ಭಗವದ್ಗೀತಾ ನುಡಿಸಿದ ಅಂತ ಶಾಸ್ತ್ರದಲ್ಲಿ ಬರೆದಿದ್ದಾರೆ. ಆಗಲ್ಲ, ಈಗ ಸಂಗಮ ಯುಗದಲ್ಲಿ ನಿರಾಕಾರ ಭಗವಂತ ಈ ಗೀತೆಯನ್ನು ನುಡಿಸ್ತಾ ಇದ್ದಾರೆ. ಸಂಗಮ ಯುಗವೂ ಆಗಿದೆ. ನೀವು ಮಕ್ಕಳೀಗ ಜಾಗೃತರಾಗುತ್ತಿದ್ದೀರಿ. ಉಳಿದವರೆಲ್ಲರೂ ಮಲಗಿಬಿಟ್ಟಿದ್ದಾರೆ. ಗಾಯನವೂ ಇದೆ. ಮಾಯ ನಿದ್ರೆಯಲ್ಲಿ ಮಲಗಿದರು. ಬಾಬಾರವರು ಬಂದು ನಮ್ಮನ್ನು ಜಾಗೃತಗೊಳಿಸಿದ್ದಾರೆ. ಕೇವಲ ಒಂದು ಮಾತಿನ ಬಗ್ಗೆ ತಿಳಿಸುತ್ತಾರೆ. ಮಧುರ ಮಕ್ಕಳೇ, ನೆನಪಿನ ಯಾತ್ರೆಯ ಬಲದಿಂದ ನೀವು ಇಡೀ ವಿಶ್ವದ ಮೇಲೆ ರಾಜ್ಯಾಡಳಿತವನ್ನು ಮಾಡಿರಿ. ಹೇಗೆಂದರೆ ಕಲ್ಪದ ಮೊದಲು ಮಾಡಿದ್ದೀರಿ. ಈ ಸ್ಮೃತಿಯನ್ನು ಬಾಬಾರವರು ತರಿಸುತ್ತಾರೆ. ನೋಡ್ರಿ ಮಕ್ಕಳೇ, ನೀವೇ ದೇವತೆಗಳು ಅಂತ ಬಾಬಾ ಹೇಳಿದಾಗ, ನಾವು ಇಷ್ಟು ಪಾಪ ಮಾಡಿದವರು, ಹಿಂಗಿದ್ದವ್ರು ನಾವು ದೇವತೆಗಳು, ಲಕ್ಷ್ಮೀನಾರಾಯಣ ಥರ ನಾವು ಆಗ್ತೀವ? ನಾವು ಅಷ್ಟು ಆಗಲ್ಲ ಬಿಡು, ಸಾಧ್ಯ ಇಲ್ಲ ಬಿಡು ಅಂತ ಫಸ್ಟ್ ಅದೇ ಸಂಕಲ್ಪ ಬರೋದು. ಆವಾಗ ಬಾಬಾ ಏನು ಹೇಳ್ತಾರೆ, ಆಗೋದಿಲ್ಲ ನಮಗೆ ಅಂದಾಗ ನಮ್ಮ ಸಂಕಲ್ಪದಂತನೇ ರಚನೆ, ನಮ್ಮಲ್ಲಿ ಆ ಶಕ್ತಿನೇ ಬರಲ್ಲ ಪುರುಷಾರ್ಥ ಮಾಡೋಕ್ಕೆ. ಬಟ್ ಬಾಬಾ ಏನು ಜಾದು ಮಂತ್ರ ಹಾಕಿದ್ರು, ಮಕ್ಕಳೇ ನೀವು ಆಗಿರಿ, ಎಷ್ಟು ಕೋಟಿ ಸಲ ದೇವತೆಗಳಾಗಿರೋ, ಲೆಕ್ಕ ಇಲ್ಲದಷ್ಟು ಬಾರಿ ಆಗಿರಿ, ಆ ಪಾತ್ರವನ್ನು ಮಾಡಿರಿ ನೀವು ಅಂದರು ಬಾಬಾ. ಅಂದರೆ ನಮ್ಮಲ್ಲಿ ಅಷ್ಟು ಶಕ್ತಿ ಐತಾ? ನಾವು ಆ ಥರ ಆಗ್ತೀವ? ಅಷ್ಟು ಶಕ್ತಿ ಐತಂದ್ರೆ ಇನ್ನು ನಾನು ಮಾಡ್ಬೋದು ಅಂತೇಳಿ ಆಗಿದ್ರಿ ನೀವು ಅನ್ನೋದು ಸ್ಮೃತಿ ತರಿಸಿದಾಗ ಅಲ್ಲಿ ಏನಾಯಿತು, ನಮಗೆ ಉಮಂಗ, ಉತ್ಸಾಹ, ಶಕ್ತಿ ಎಲ್ಲವುದು ಬಂತು. ಬಾಬಾ ಏನು ಹೇಳ್ತಾ ಇದ್ದಾರೆ, ಮಕ್ಕಳೇ ತಿಳಿಯುತ್ತಾರೆ, ಈ ಯೋಗ ಬಲದಿಂದ ವಿಶ್ವದ ಮಾಲೀಕರಾಗುತ್ತೇವೆ ಮತ್ತು ಅನಂತರ ದೈವಿ ಗುಣಗಳನ್ನು ಧಾರಣೆ ಮಾಡಿದ್ದೇವೆ ಎಂಬುದು ನಮಗೆ ಸ್ಮೃತಿ ಬಂದಿದೆ. ಯೋಗದ ಪ್ರತಿಯೇ ಸಂಪೂರ್ಣವಾಗಿ ಗಮನ ಕೊಡಬೇಕಾಗಿದೆ. ಈ ಯೋಗ ಬಲದಿಂದ ನೀವು ಮಕ್ಕಳಲ್ಲಿ ಸ್ವತಃವಾಗಿಯೇ ದೈವಿ ಗುಣಗಳು ಸಹ ಬಂದು ಬಿಡುತ್ತವೆ. ಅವಶ್ಯವಾಗಿ ಈ ಪರೀಕ್ಷೆಯೇ ಮನುಷ್ಯರಿಂದ ದೇವತೆಗಳನ್ನಾಗಿ ಮಾಡುವಂತಹದ್ದಾಗಿದೆ. ನೀವು ಯೋಗ ಬಲದಿಂದ ಮನುಷ್ಯರಿಂದ ದೇವತೆಯಾಗಲು ಇಲ್ಲಿ ಬಂದಿದ್ದೀರಿ ಮತ್ತು ಇದನ್ನು ತಿಳಿದುಕೊಳ್ಳುತ್ತೀರಿ. ನಮ್ಮ ಯೋಗ ಬಲದಿಂದ ಇಡೀ ವಿಶ್ವವು ಪವಿತ್ರವಾಗಬೇಕಾಗಿದೆ. ಪವಿತ್ರವಾಗಿತ್ತು, ಈಗ ಇದು ಅಪವಿತ್ರವಾಗಿದೆ. ಇಡೀ ಚಕ್ರದ ರಹಸ್ಯವನ್ನು ನೀವು ಮಕ್ಕಳು ತಿಳಿದಿದ್ದೀರಿ ಮತ್ತು ಹೃದಯದಲ್ಲೂ ಇದೆ. ಭಲೆ ಇಲ್ಲಿ ಯಾರೇ ಹೊಸಬರಿದ್ದರೂ ಸಹ ಈ ಮಾತುಗಳನ್ನು ತಿಳಿದುಕೊಳ್ಳಲು ಸಹಜವಾಗಿದೆ. ನೀವು ದೇವತೆಗಳ ಪೂಜ್ಯರಾಗಿದ್ದಿರಿ, ನಂತರ ಪೂಜಾರಿ ತಮೋಪ್ರಧಾನರಾದಿರಿ. ಏನು ಹೇಳಿದರು ಬಾಬಾ? ನೀವೇ ಪೂಜ್ಯರಾಗಿದ್ರಿ. ಅಂದರೆ ನನ್ನ ಆತ್ಮದಲ್ಲಿ ಎಲ್ಲ ದೈವಿ ಗುಣಗಳಿದ್ದಾಗ ಪ್ರಕೃತಿ ದಾಸಿಯಾಗಿತ್ತು, ಎಲ್ಲ ಸಂಪತ್ತು ಎಲ್ಲ ಇತ್ತು. ಆತ್ಮದಲ್ಲಿ ದೈವಿ ಗುಣಗಳಿದ್ದು ಎಲ್ಲರಿಗೂ ಸುಖ ಕೊಡ್ತಿದ್ವಿ. ಆಗ ಎಲ್ಲರೂ ನಮ್ಮ ಮುಂದೆ ತಲೆಬಾಗಿ ಕೈ ನಮಿಸ್ತಿದ್ರು. ಯಾವಾಗ ದ್ವಾಪರ ಬಂತು, ಆಗ ಏನಾಯಿತು, ನಮ್ಮಲ್ಲಿ ಪಂಚವಿಕಾರಗಳು ಪ್ರವೇಶತೆಯಾದಾಗ ಆಗ ಭೂಮಿ ತಾಯಿ ಏನು ಮಾಡಿದ್ಲು, ಇಂಥವ್ರಿಗೆ ನಾನು ಸಂಪತ್ತು ಕೊಡಲ್ಲ ಅಂತೆ ಮುನಿಸಿಗೆ ಅಂತು ಪ್ರಕೃತಿ. ಆಗ ನಮಗೆ ಕಷ್ಟ ಶುರುವಾಯಿತು. ಆಗ ಭಗವಂತ ಅಂತ ಬೇಡಕ್ಕೆ ಶುರು ಮಾಡಿದ್ವಿ. ನಾವೇ ಪೂಜ್ಯ ಇದ್ದವರೇನಾದ್ವಿ, ಬೇಡಕ್ಕೆ ಪೂಜಾರಿಗಳಾದ್ವಿ. ಬಾಬಾ ಏನಂತಾರೆ, ಈಗ ಇಡೀ ಚಕ್ರದ ರಹಸ್ಯವನ್ನು ನೀವು ಮಕ್ಕಳು ತಿಳಿದಿದ್ದೀರಿ. ನಾನು ಈಗ ಪೂಜ್ಯರಿದ್ದವರು ನಂತರ ಪೂಜಾರಿ ತಮೋಪ್ರಧಾನರಾದಿರಿ. ಇದನ್ನು ಮತ್ತಾರು ತಿಳಿಸಲು ಸಾಧ್ಯವಿಲ್ಲ. ತಂದೆಯು ಸ್ಪಷ್ಟವಾಗಿ ತಿಳಿಸುತ್ತಾರೆ. ಅದು ಭಕ್ತಿ ಮಾರ್ಗವಾಗಿದೆ, ಇದು ಜ್ಞಾನ ಮಾರ್ಗವಾಗಿದೆ. ಭಕ್ತಿಯು ಹಿಂದೆ ಹೊರಟು ಹೋಯಿತು. ಇಂದಿನ ಮಾತುಗಳನ್ನು ಚಿತ್ತದಲ್ಲಿಯೂ ಇಟ್ಟುಕೊಳ್ಳಬಾರದು, ಅದಂತೂ ಬೀಳಿಸುವ ಮಾತಾಗಿದೆ. ಏನು ಹೇಳಿದರು ಬಾಬಾ? ಭಕ್ತಿ ಬೀಳಿಸುವುದು ಅಂತ ಹೇಳಿದರು. ಬೀಳಿಸೋದಂದ್ರೇನು?
ಭಕ್ತಿ ಅಂದರೆ ಅಂಧಶ್ರದ್ಧೆ. ಯಾರೇನು ಮಾಡಿದ್ರು ಅದನ್ನು ಮಾಡಿದ್ವಿ. ತಂದೆ ಯಾರು, ಹೇಗಿದ್ದಾರೆ, ಎಲ್ಲಿದ್ದಾರೆ, ಹೇಗೆ ನೆನಪು ಮಾಡಬೇಕು, ಯಾವ ಸತ್ಯಜ್ಞಾನವೂ ಇದ್ದಿಲ್ಲ. ಅಲ್ಲಿ ನಮ್ಮ ಕೂಗು ಮುಟ್ಟಲಿಲ್ಲ, ನಮಗೇನು ಸಿಗಲಿಲ್ಲ. ಏನು ಆಯುಷ್ಯ ಕಮ್ಮಿ ಆಯಿತು, ಆರೋಗ್ಯ ಕಮ್ಮಿ ಆಯಿತು, ಸಂಪತ್ತು ಕಮ್ಮಿ ಆಯಿತು. ಅದಕ್ಕೆ ಅದು ಬೀಳಿಸುವ ಮಾತು ಅಂತ ಹೇಳಿದರು ಬಾಬಾ. ತಂದೆ ಈಗ ಏರುವಂಥ ಮಾತುಗಳನ್ನು ತಿಳಿಸುತ್ತಿದ್ದಾರೆ. ಮಕ್ಕಳು ಸಹ ತಿಳಿಯುತ್ತಾರೆ. ನಾವು ಖಂಡಿತವಾಗಿಯೂ ದೈವಿ ಗುಣಗಳ ಧಾರಣೆಯನ್ನು ಮಾಡಬೇಕಾಗಿದೆ. ಪ್ರತಿನಿತ್ಯವೂ ಚಾರ್ಟನ್ನು ಇಡಬೇಕಾಗಿದೆ. ನಾವು ನೆನಪಿನಲ್ಲಿ ಎಷ್ಟು ಸಮಯ ಇರುತ್ತೇವೆ, ನಮ್ಮಿಂದ ಯಾವ ತಪ್ಪುಗಳಾದವು, ತಪ್ಪಾದರೆ ಬಹಳ ಹೊಡೆತವೂ ಬೀಳುತ್ತದೆ. ಆ ವಿದ್ಯೆಯಲ್ಲಿಯೂ ಸಹ ಚಲನೆಯನ್ನು ನೋಡಲಾಗುತ್ತದೆ, ಇದರಲ್ಲಿಯೂ ಚಲನೆಯನ್ನು ನೋಡಲಾಗುತ್ತದೆ. ತಂದೆಯಂತೂ ನಿಮ್ಮ ಕಲ್ಯಾಣಕ್ಕಾಗಿಯೇ ಹೇಳುತ್ತಿದ್ದಾರೆ. ಅದರಲ್ಲಿಯೇ ರಿಜಿಸ್ಟರನ್ನು ಇಡುತ್ತಾರೆ. ಓದುವುದರಲ್ಲಿ ಹಾಗೂ ಚಲನೆಯ ರಿಜಿಸ್ಟರನ್ನು ಇಡುತ್ತಾರೆ. ಮಕ್ಕಳು ಇಲ್ಲಿಯೂ ಸಹ ದೇವತಾ ಚಲನೆಯನ್ನು ಮಾಡಿಕೊಳ್ಳಬೇಕಾಗಿದೆ. ನಮ್ಮಿಂದ ತಪ್ಪುಗಳಾಗದಂತೆ ಸಂಭಾಲನೆ ಮಾಡಿಕೊಳ್ಳಬೇಕಾಗಿದೆ. ನನ್ನಿಂದ ಯಾವುದೇ ತಪ್ಪಂತೂ ಆಗಲಿಲ್ಲವೇ, ಇದಕ್ಕಾಗಿ ಕಚೇರಿಯನ್ನು ಮಾಡಬೇಕಾಗಿದೆ. ಮತ್ತೆಲ್ಲಿಯೋ ಶಾಲೆ, ಇನ್ನೆಲ್ಲಿಯೋ ಕಚೇರಿಯಾಗುವುದಿಲ್ಲ. ಇದನ್ನು ಹೃದಯದಿಂದ ಕೇಳಿಕೊಳ್ಳಬೇಕಾಗಿದೆ. ತಂದೆ ತಿಳಿಸಿದ್ದಾರೆ, ಮಾಯೆಯ ಕಾರಣದಿಂದ ಒಂದಲ್ಲ ಒಂದು ಉಲ್ಲಂಘನೆಯಾಗುತ್ತಿರುತ್ತದೆ. ಪ್ರಾರಂಭದಲ್ಲಿಯೂ ಕಚೇರಿಯಾಗುತ್ತಿತ್ತು. ಅಂದರೆ ಧರ್ಮರಾಜನ ಸಭೆ ಅಂತ ಲಾಸ್ಟ್ ಕೂಡ್ತಿದ್ರು. ಎಲ್ಲರೂ ಕೂತು ಪ್ರತಿಯೊಂದು ತಪ್ಪು ಕಣ್ಣು ವಿಕಾರಿ ದೃಷ್ಟಿಯಿಂದ ನೋಡಿಲ್ಲ ತಾನೇ, ಬಾಯಿ ಇನ್ನೊಬ್ಬರಿಗೆ ನೋವು ಉಂಟಾಗ ಮಾತಾಡಿಲ್ಲ ತಾನೇ, ಕಿವಿ ಪರದರ್ಶನ ಪರಚಿಂತನೆ ಮಾತುಗಳು ಕೇಳಿಲ್ಲ, ವ್ಯರ್ಥ ಮಾತುಗಳು ಕೇಳಿಲ್ಲ. ಹೀಗೆ ಆಮೇಲೆ ಮನಸ್ಸು ಬುದ್ಧಿ ಸದಾ ಒಳ್ಳೆಯ ವಿಚಾರವನ್ನೇ ಮಾಡ್ತಾ ಇದ್ದೇನಾ, ಆಮೇಲೇನು ಮತ್ತು ಕೈ ಇದು ಎಲ್ಲರಿಗೂ ಸುಖ ಕೊಡುವಂಥ ಕರ್ಮನೇ ಮಾಡ್ತಾ ಇದೆಯಾ, ಈ ಥರ. ಆಮೇಲೆ ಅದೆಲ್ಲ ಚೆಕ್ ಮಾಡ್ಕೊಳ್ತಿದ್ರು. ಅಲ್ಲಿ ತಪ್ಪು ಮಾಡಿದವರು ಎದ್ದು ನಿಂತು ನಾನು ಈ ತಪ್ಪು ಮಾಡೀನಿ ಅಂತ ಹೇಳ್ತಿದ್ರು. ಇದು ಕಚೇರಿ, ಧರ್ಮರಾಜನ ಸಭೆ ಅಂತ ಬ್ರಹ್ಮ ತಂದೆ ಇದ್ದಾಗ ನಡೀತಿತ್ತು. ಬಾಬಾ ಏನು ಹೇಳ್ತಾ ಇದ್ದಾರೆ, ಒಂದು ವೇಳೆ ಸತ್ಯವನ್ನು ತಿಳಿಸಲಿಲ್ಲವೆಂದರೆ ತಪ್ಪುಗಳ ವೃದ್ಧಿಯಾಗುತ್ತಿರುತ್ತದೆ. ಉಲ್ಟಾ ಮತ್ತು ತಪ್ಪುಗಳ ದಂಡವೂ ಸಿಗುತ್ತದೆ. ತಪ್ಪುಗಳನ್ನು ಹೇಳುವುದರಿಂದ ಆ ವಿಧೇಯನೆಂಬ ತಿಲಕವನ್ನು ಹೇಳದಿರುವುದರಿಂದ ಆ ವಿಧೇಯನೆಂದು ಎನ್ನುವ ತಿಲಕವನ್ನು ಇಟ್ಟುಕೊಳ್ಳುತ್ತೀರಿ. ನಂತರ ರಾಜ್ಯಭಾಗ್ಯದ ತಿಲಕವು ಸಿಗಲು ಸಾಧ್ಯವಿಲ್ಲ. ಆಜ್ಞೆಯನ್ನು ಪಾಲಿಸಲಿಲ್ಲ, ಆ ವಿಧೇಯನಾಗುತ್ತಾರೆಂದರೆ ರಾಜ್ಯಭಾಗ್ಯದ ತಿಲಕವು ಸಿಗಲು ಸಾಧ್ಯವಿಲ್ಲ. ಸರ್ಜನ್ ಭಿನ್ನ ಭಿನ್ನ ಪ್ರಕಾರದಿಂದ ತಿಳಿಸುತ್ತಿರುತ್ತಾರೆ. ಒಂದು ವೇಳೆ ಸರ್ಜನ್ನಿಂದಲೇ ಕಾಯಿಲೆಯನ್ನು ಮುಚ್ಚಿಡುತ್ತೀರಿ ಎಂದರೆ ಪದಿಯೂ ಕಡಿಮೆಯಾಗಿ ಬಿಡುತ್ತದೆ. ಸರ್ಜನ್ನಿಗೆ ತಿಳಿಸುವುದರಿಂದ ಯಾವುದೇ ಹೊಡೆತಗಳು ಬೀಳುವುದಿಲ್ಲ ಅಲ್ಲವೇ. ತಂದೆಯು ಕೇವಲ ಎಚ್ಚರಿಕೆಯನ್ನು ಕೊಡುತ್ತಾರೆ. ನಂತರವೂ ಒಂದು ವೇಳೆ ಅಂಥ ತಪ್ಪುಗಳನ್ನು ಮಾಡುತ್ತೀರಿ ಎಂದರೆ ನಷ್ಟವನ್ನು ಅನುಭವಿಸುತ್ತೀರಿ. ಪದವಿಯು ಬಹಳ ಕಡಿಮೆಯಾಗುತ್ತದೆ. ಅಲ್ಲಂತೂ ಸ್ವಾಭಾವಿಕವಾಗಿಯೇ ದೈವಿ ಚಲನೆ ಇರುತ್ತದೆ, ಎಲ್ಲಿ ಸತ್ಯಯುಗದಲ್ಲಿ. ಆದರೆ ಇಲ್ಲಿ ಪುರುಷಾರ್ಥವನ್ನು ಮಾಡಬೇಕಾಗಿದೆ. ಯಾಕೆ, ಅಸುರಿ ಸಂಸ್ಕಾರ ತುಂಬೈತೆ ಈಗ ಆತ್ಮದಲ್ಲಿ, ಅದನ್ನು ತೆಗೆದು ದೈವಿ ಸಂಸ್ಕಾರ ತುಂಬಬೇಕು. ಅದಕ್ಕೆ ಪುರುಷಾರ್ಥ ಮಾಡಬೇಕು. ಗಳಿಗೆಯೂ ಫೇಲ್ ಆಗಬಾರದು. ಯಾಕೆ ಫೇಲ್ ಆಗಬಾರ್ದು? ಪದೇ ಪದೇ ತಪ್ಪು ಮಾಡ್ತಾ ಇದ್ದರೆ ಅಲ್ಲಿ ನೆಗೆಟಿವ್ ಶಕ್ತಿ ತುಂಬಿ ಆತ್ಮ ಭಾರ ಆಗ್ತದೆ. ಬಾಬಾ ನೆನಪು ಮಾಡಲ್ಲ, ಮನಸ್ಸು ಅಲ್ದಾಡಕ್ಕೆ ಶುರು ಮಾಡ್ತದೆ. ಪದೇ ಪದೇ ಫೇಲ್ ಆಗಬಾರ್ದು ಅಂತ ಹೇಳ್ತಾರೆ ಬಾಬಾ. ಅದಕ್ಕಾಗಿ ತಂದೆ ಹೇಳುತ್ತಾರೆ, ಮಕ್ಕಳೇ ಜಾಸ್ತಿ ತಪ್ಪುಗಳನ್ನು ಮಾಡಬಾರದು. ತಂದೆಯು ಬಹಳ ಪ್ರೀತಿಯ ಸಾಗರ ಆಗಿದ್ದಾರೆ. ಅದೇ ರೀತಿ ಮಕ್ಕಳು ಸಹ ಆಗಬೇಕಾಗಿದೆ. ತಂದೆಯಂತೆ ಮಕ್ಕಳು, ರಾಜರಾಣಿಯಂತೆ ಪ್ರಜೆಗಳು. ಬಾಬಾರವರಂತೂ ರಾಜ ಆಗುವುದಿಲ್ಲ, ನೀವು ತಿಳಿದುಕೊಳ್ಳುತ್ತೀರಿ. ಬಾಬಾರವರು ನಮ್ಮನ್ನು ತನ್ನ ಸಮಾನ ಮಾಡಿಕೊಳ್ಳುತ್ತಾರೆ. ತಂದೆಯ ಮಹಿಮೆಯನ್ನೇನು ಮಾಡುತ್ತಾರೆ, ಅದು ನಿಮ್ಮದು ಆಗಬೇಕಾಗಿದೆ. ಬಾಬಾ ಏನಂದರು, ನನ್ನ ಸಮಾನ, ನನ್ನಲ್ಲಿರುವ ನನ್ನ ಮಹಿಮೆ ನಿಮ್ಮದು ಆಗಬೇಕು ಅಂತ ಹೇಳ್ತಾರೆ. ಅದಕ್ಕಾಗಿ ತಂದೆಯ ಸಮಾನರಾಗಬೇಕು. ಮಾಯೆಯು ಬಹಳ ಶಕ್ತಿಶಾಲಿಯಾಗಿದೆ. ಅದು ನಿಮ್ಮನ್ನು ರಿಜಿಸ್ಟರ್ ಇಡಲು ಬಿಡುವುದಿಲ್ಲ. ಮಾಯೆಯ ಬಂಧನದಲ್ಲಿ ಸಂಪೂರ್ಣವಾಗಿ ಸಿಕ್ಕಿ ಹಾಕಿಕೊಂಡಿದ್ದೀರಿ. ಮಾಯೆಯ ಸೆರೆಮನೆಯಿಂದ ನೀವು ಬಿಡಿಸಿಕೊಳ್ಳಲು ಸಾಧ್ಯವಿಲ್ಲ. ಇದರಲ್ಲಿ ಸತ್ಯವನ್ನು ಹೇಳುವುದಿಲ್ಲವೆಂದರೆ ತಂದೆ ಹೇಳುತ್ತಾರೆ, ಅಕ್ಯುರೇಟ್ನ ನೆನಪಿನ ಚಾರ್ಟನ್ನು ಇಡಿ. ಬೆಳಗ್ಗೆ ಎದ್ದು ತಂದೆಯನ್ನು ನೆನಪು ಮಾಡಿರಿ.
ತಂದೆಯದೇ ಮಹಿಮೆಯನ್ನು ಮಾಡಿರಿ. ಬಾಬಾ, ತಾವಂತೂ ನಮ್ಮನ್ನು ವಿಶ್ವದ ಮಾಲೀಕರನ್ನಾಗಿ ಮಾಡುತ್ತೀರಿ, ಆದ್ದರಿಂದ ನಾವು ತಮ್ಮ ಮಹಿಮೆಯನ್ನು ಮಾಡುತ್ತೇವೆ. ಭಕ್ತಿ ಮಾರ್ಗದಲ್ಲಿ ಎಷ್ಟೊಂದು ಮಹಿಮೆಯನ್ನು ಹಾಡುತ್ತಾರೆ, ಆದರೆ ಅವರಿಗೇನು ಗೊತ್ತಿಲ್ಲ. ದೇವತೆಗಳ ಮಹಿಮೆಯೂ ಇಲ್ಲ. ಮಹಿಮೆಯು ನೀವು ಬ್ರಾಹ್ಮಣರದ್ದಾಗಿದೆ. ಎಲ್ಲರಿಗೆ ಸದ್ಗತಿಯನ್ನು ಕೊಡುವವರು ಒಬ್ಬ ತಂದೆಯಾಗಿದ್ದಾರೆ. ಅವರು ರಚಯಿತನೂ ಆಗಿದ್ದಾರೆ, ನಿರ್ದೇಶಕನೂ ಆಗಿದ್ದಾರೆ, ಸೇವೆಯನ್ನು ಮಾಡುತ್ತಾರೆ ಮತ್ತು ಮಕ್ಕಳಿಗೂ ತಿಳಿಸುತ್ತಾರೆ. ಇದನ್ನು ಪ್ರತ್ಯಕ್ಷದಲ್ಲಿಯೇ ಹೇಳುತ್ತಾರೆ. ಅವರಂತೂ ಶಾಸ್ತ್ರಗಳಿಂದ ಕೇವಲ ಭಗವಾನ್ ವಾಚ ಎಂದು ಕೇಳುತ್ತಿರುತ್ತಾರೆ, ಗೀತೆಯನ್ನು ಓದುತ್ತಾ ಬಂದಿದ್ದಾರೆ. ಮತ್ತೆ ಅದರಿಂದೇನಾದರೂ ಸಿಗುತ್ತದೆಯೇ? ಎಷ್ಟೊಂದು ಪ್ರೀತಿಯಿಂದ ಕುಳಿತು ಓದುತ್ತಾರೆ, ಭಕ್ತಿ ಮಾಡುತ್ತಾರೆ. ಇದರಿಂದ ಏನಾಗುತ್ತದೆ ಎಂದು ಗೊತ್ತೇ ಆಗುವುದಿಲ್ಲ, ಇದನ್ನು ತಿಳಿದುಕೊಳ್ಳುವುದಿಲ್ಲ. ನಾವು ಏಣಿಯನ್ನೆಳೆಯುತ್ತಿದ್ದೇವೆ, ದಿನ ಕಳೆದಂತೆ ತಮೋ ಪ್ರಧಾನವಾಗಲೇಬೇಕಾಗಿದೆ. ಇದು ಡ್ರಾಮಾದಲ್ಲಿ ನೋಂದಾವಣಿಯೇ ಹೀಗಿದೆ. ಬಾಬಾ ಇಲ್ಲಿ ನೋಡ್ರಿ, ಬಾಬಾ ಏನಂತಿದ್ದಾರೆ, ಈಗ ಶಾಸ್ತ್ರ ಓದಿದ್ರು, ಭಗವದ್ಗೀತೆ ನೋಡ್ರಿ. ಭಾಳ ಭಗವದ್ಗೀತೆ ಓದೋರು ಇಲ್ಲಿ ಆದರೆ ಒಬ್ಬರು ದಂಪತಿಗಳು ಬರ್ತಿದ್ರು. ಅವರು ಬಹಳ ಓದ್ಬಿಟ್ಟಾರೆ ಭಗವದ್ಗೀತೆ. ಅಲ್ಲಿ ಸ್ವಲ್ಪ ಇಲ್ಲಿ ಚೇಂಜ್ ಆಗ್ತಿತ್ತಲ್ಲ, ಅವ್ರು ಏನು ಮಾಡಿಬಿಟ್ರು, ಬಿಟ್ಟರು ಕ್ಲಾಸಿಗೆ ಬರೋದು. ನಾ ಮತ್ತೆ ಮನೆಗೆ ಹೋಗಿ ಯಾಕೆ ಅಂದರೆ ನಾ ಹೇಳಿದೆ, ನಾವು ಭಗವದ್ಗೀತೆ ಈ ಜನ್ಮ ಅಲ್ಲ, 2500 ವರ್ಷದಿಂದ ಅದನ್ನೇ ಫಾಲೋ ಮಾಡ್ತಾಯಿದ್ದೀವಿ. ಆದರೆ ಧರ್ಮ ಇನ್ನೂ ಅಧೋಗತಿಗೆ ಹೋಗ್ತಾ ಐತೆ. ನಾವು ಇಷ್ಟು ಶಾಸ್ತ್ರ ಓದಿದ್ವಿ, ಎಲ್ಲ ಮಾಡಿದ್ವಿ, ನಮಗೇನು ಸಿಕ್ತು? ಆಯುಷು ಸಿಕ್ಕಿಲ್ಲ, ಸಂಪತ್ತು ಸಿಕ್ಕಿಲ್ಲ, ಸುಖ ಸಿಕ್ಕಿಲ್ಲ. ಮತ್ತು ಅದು ಓದಿ ಏನು ಪ್ರಯೋಜನ? ಈಗ ಅದಕ್ಕೆ ಆ ಅಜ್ಞಾನದಲ್ಲಿ ಇದ್ದೀವಿ ಅಂತ ಸತ್ಯಜ್ಞಾನ ಕೊಡೋಕೆ ತಂದೆ ಬಂದಾರ. ಅರ್ಥ ಮಾಡ್ಕೊಳ್ರಿ, ವಿಚಾರ ನಡೀಲಿ ಅಂತ ಹೇಳಿ ಮತ್ತೆ ಬಂದ ಮೇಲೆ ಅವಾಗ ಮತ್ತೆ ಅಷ್ಟೆಲ್ಲ ಹೇಳಿದ ಮೇಲೆ ಬಂದರು. ಅದಕ್ಕೆ ಬಾಬಾ ಇಲ್ಲೇನು ಹೇಳ್ತಾ ಇದ್ದಾರೆ, ಇಷ್ಟೆಲ್ಲ ಭಗವದ್ಗೀತೆ ಓದಿದ್ರು ಏನೂ ಆಗಿಲ್ಲ ಅನ್ನೋದು ತಿಳ್ಕೊಳ್ಳೋದೇ ಇಲ್ಲ ಅಂತ ಬಾಬಾ ಹೇಳ್ತಾರೆ. ಶಿವ ತಂದೆಯೇ ಬ್ರಹ್ಮರವರ ಮೂಲಕ ತಿಳಿಸುತ್ತಾರೆ. ಇವರು ಸಹ ಇವರಿಂದ ತಿಳಿದುಕೊಂಡು ನಿಮಗೆ ತಿಳಿಸುತ್ತಾರೆ. ಮೂಲವಾಗಿ ಮುಖ್ಯ ಶಿಕ್ಷಕ, ದೊಡ್ಡ ಸರ್ಜನ್ ತಂದೆಯೇ ಆಗಿದ್ದಾರೆ. ಅವರನ್ನು ನೆನಪು ಮಾಡಬೇಕಾಗಿದೆ. ಈ ರೀತಿ ಹೇಳುವುದಲ್ಲ, ಮೋಹವನ್ನಿಡಬಾರದು. ಬಾಬಾ ಇಲ್ಲೇನು ಹೇಳ್ತಾ ಇದ್ದಾರೆ, ಈ ರೀತಿ ಹೇಳುವುದಿಲ್ಲ, ಬ್ರಾಹ್ಮಣಿಯನ್ನು ನೆನಪು ಮಾಡಿರಿ, ಒಬ್ಬರನ್ನೇ ಅಂತ ಅಂದರೆ ಇಲ್ಲಿ ಯಾರು ಬ್ರಹ್ಮ ತಂದೆನೂ ನೆನಪು ಮಾಡಬಾರ್ದು, ಯಾರು ನಿಮಿತ್ತರನ್ನು ನೆನಪು ಮಾಡಬಾರ್ದು. ಯಾರು ನೆನಪು ಮಾಡಬೇಕು? ಬಾಬಾರೊಬ್ಬರನ್ನೇ ನೆನಪು ಮಾಡಬೇಕು. ಎಂದಿಗೂ ಯಾರೊಂದಿಗೂ ಮೋಹ ಇಡಬಾರದು. ಯಾಕೆ ಅಂದರೆ ನಾವು ದೇಹದಾರಿಗಳ ಮೇಲೆ ಮೋಹ ಬಂತು ಅಂದರೆ ನಷ್ಟ ಮಾಡ್ಕೊತೀವಿ. ಕೆಲವೊಂದು ಕಡೆ ನಡೀತಾ ಇರ್ತಾವೆ, ಅಕ್ಕಂದ್ರ ಮೇಲೆ ಭಾಳ ಪ್ರೀತಿ ಉಂಟಾಗ್ಬಿಡ್ತೈತೆ. ಆದರೆ ಅವ್ರೇನಾದರೂ ಟ್ರಾನ್ಸ್ಫರ್ ಆದ್ರಂದ್ರೆ ಕೆಲವರು ಕ್ಲಾಸಿಗೆ ಬರೋದೇ ಬಿಟ್ಬಿಡ್ತಾರೆ. ಅವ್ರು ಓದಿದರೆ ಮಾತ್ರ ನಮ್ಗೆ ಕೇಳ್ಬೇಕು ಅನ್ಸೋದು, ಬೇರೆಯವ್ರ ಮುಳ್ಳಿ ಓದಿದ್ರೆ ನಮ್ಗೆ ಕೇಳೋಕ್ಕೆ ಮನಸ್ಸಾಗಲ್ಲ ಅಂತ ಬಿಟ್ಟುಬಿಡ್ತಾರೆ. ಅದು ತಪ್ಪು. ಅಲ್ಲಿ ಯಾರು ನಮಗೆ ಆಸ್ತಿ ಕೊಡೋಲ್ಲ, ಯಾರು ನಮ್ಮ ಹಣೆ ಬರೆಯಲ್ಲ. ನಮ್ಮ ಕನೆಕ್ಷನ್ನು, ನಮ್ಮ ಮೋಹ ಪ್ರೀತಿ ಎಲ್ಲ ಯಾರ ಜೊತೆಗಿರಬೇಕು? ನಿರಾಕಾರ ತಂದೆ ಜೊತೆಗೆ. ಈ ಥರ ದಾರಿಗಳ ಮೇಲೆ ಮೋಹ ಇತ್ತಂದರೆ ನಾವು ಬೀಳ್ತೀವಿ. ಅದಕ್ಕೆ ಯಾರಲ್ಲೂ ಮೋಹ ಇರಬಾರ್ದು ಅಂತ ಬಾಬಾ ಹೇಳ್ತಾ ಇದ್ದಾರೆ. ಇಡೀ ಪ್ರಪಂಚದೊಂದಿಗೆ ವೈರಾಗ್ಯವಿರಲಿ, ಹೇಗೆಂದರೆ ಇದಂತೂ ಸಮಾಪ್ತಿಯಾಗಿಬಿಟ್ಟರೆ ಎನ್ನುವಂತೆ. ಇದರಲ್ಲಿ ಪ್ರೀತಿ ಅಥವಾ ಆಸಕ್ತಿಯೂ ಇರಬಾರದು. ಎಷ್ಟೊಂದು ದೊಡ್ಡ ದೊಡ್ಡ ಕಟ್ಟಡ ಮುಂತಾದವುಗಳನ್ನು ಕಟ್ಟುತ್ತಿರುತ್ತಾರೆ, ಅವರಿಗಿದು ಗೊತ್ತೇ ಇಲ್ಲ. ಈ ಹಳೆಯ ಪ್ರಪಂಚವು ಇನ್ನೆಷ್ಟು ಸಮಯವಿರುತ್ತದೆ. ನೀವು ಮಕ್ಕಳೀಗ ಜಾಗೃತವಾಗಿದ್ದೀರಿ, ಅನ್ಯರನ್ನು ಜಾಗೃತಗೊಳಿಸುತ್ತೀರಿ. ತಂದೆಯು ಆತ್ಮರನ್ನೇ ಜಾಗೃತಗೊಳಿಸುತ್ತಾರೆ. ಗಳಿಗೆಗಳಿಗೆಗೂ ಹೇಳುತ್ತಾರೆ, ತಮ್ಮನ್ನು ಆತ್ಮ ಎಂದು ತಿಳಿಯಿರಿ. ಶರೀರವೆಂದು ತಿಳಿಯುತ್ತೀರಿ ಅಂದರೆ ಮಲಗುವವರಾಗಿದ್ದೀರಿ. ತಮ್ಮನ್ನು ಆತ್ಮ ಎಂದು ತಿಳಿಯಿರಿ ಮತ್ತು ತಂದೆಯನ್ನು ನೆನಪು ಮಾಡಿರಿ. ಆತ್ಮವು ಪತಿತವಾಗಿದೆ ಎಂದರೆ ಶರೀರವೂ ಪತಿತವಾಗಿರುವುದೇ ಸಿಗುವುದು. ಆತ್ಮವು ಪಾವನವಾದರೆ ಶರೀರವು ಪಾವನವಾಗಿರುವುದೇ ಸಿಗುವುದು. ಅಂದರೆ ನಾವು ಆತ್ಮ ಪಾವನ ಆದರೆ ಎಲ್ಲಿ ಜನ್ಮ ತಗೊತೀವಿ? ಪಾವನ ಪ್ರಪಂಚ ಸತ್ಯಯುಗದಲ್ಲಿ. ಅಲ್ಲಿ ಪಂಚತತ್ವಗಳು ಕೂಡ ಪಾವನ ಆಗಿರ್ತವೆ. ತಂದೆ ತಿಳಿಸುತ್ತಾರೆ, ನೀವೇ ಈ ದೇವಿ ದೇವತಾ ಮನೆತನದವರಾಗಿದ್ರಿ.
ಪುನಃ ನೀವೇ ಆಗಿಬಿಡುತ್ತೀರಿ. ಎಷ್ಟೊಂದು ಸಹಜವಿದೆ. ಇಂಥ ತಂದೆಯನ್ನೇಕೆ ನಾವು ನೆನಪು ಮಾಡುವುದಿಲ್ಲ? ಬೆಳಗ್ಗೆ ಅಂತೂ ತಂದೆಯನ್ನೇ ನೆನಪು ಮಾಡಿರಿ. ಬಾಬಾ ನಮ್ಮನ್ನೆಷ್ಟು ಶ್ರೇಷ್ಠವಾದ ದೇವಿ ದೇವತೆಯನ್ನಾಗಿ ಮಾಡಿ ನಂತರ ನಿರ್ವಾಣಧಾಮದಲ್ಲಿ ಹೋಗಿ ಕುಳಿತು ಬಿಡುತ್ತೀರಿ. ಎಷ್ಟೊಂದು ಚಮತ್ಕಾರವಾಗಿದೆ. ಇಷ್ಟು ಶ್ರೇಷ್ಠರನ್ನಾಗಿ ಅಂತೂ ಯಾರೂ ಸಹ ಮಾಡಲು ಸಾಧ್ಯವಿಲ್ಲ. ತಾವೆಷ್ಟು ಸಹಜ ಮಾಡಿ ತಿಳಿಸುತ್ತೀರಿ. ತಂದೆ ಹೇಳುತ್ತಾರೆ, ಎಷ್ಟು ಸಮಯವು ಸಿಗುತ್ತದೆಯೋ ಕೆಲಸ ಕಾರ್ಯಗಳನ್ನು ಮಾಡುತ್ತಿದ್ದರೂ ತಂದೆಯನ್ನು ನೆನಪು ಮಾಡಬಹುದು. ನಿಮ್ಮ ಜೀವನದ ದೋಣಿಯನ್ನು ನೆನಪು ಮಾಡುವುದರಿಂದಲೇ ಪಾರಾಗುತ್ತದೆ. ಬಾಬಾ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದರೆ, ಇಷ್ಟು ಶ್ರೇಷ್ಠರನ್ನಾಗಿ ಯಾರೂ ಸಹ ಮಾಡಲು ಸಾಧ್ಯವಿಲ್ಲ. ತಾವೆಷ್ಟು ಸಹಜ ಮಾಡಿ ತಿಳಿಸುತ್ತೀರಿ ಬಾಬಾ. ತಂದೆ ಹೇಳುತ್ತಾರೆ, ಎಷ್ಟು ಸಮಯ ಸಿಗುತ್ತದೆಯೋ ಕೆಲಸ ಕಾರ್ಯಗಳನ್ನು ಮಾಡುತ್ತಿದ್ದರೂ ತಂದೆಯನ್ನು ನೆನಪು ಮಾಡಬಹುದು. ನಿಮ್ಮ ಜೀವನದ ದೋಣಿಯನ್ನು ನೆನಪು ಮಾಡುವುದರಿಂದಲೇ ಪಾರಾಗುತ್ತದೆ. ಅರ್ಥಾತ್ ಕಲಿಯುಗದಿಂದ ಈ ಶಿವಾಲಯದಲ್ಲಿ ಕರೆದುಕೊಂಡು ಹೋಗುತ್ತದೆ. ಬಾಬಾ ಏನಂತಾರೆ, ಕೆಲಸ ಮಾಡ್ತಿರ್ಬೇಕು, ಬುದ್ಧಿ ಭಗವಂತನ ನೆನಪು ಮಾಡ್ತಿರ್ಬೇಕು. ಈಗ ಹೊಸಬರು ಬರ್ತಿರ್ತಾರೆ, ಅವ್ರಿಗೇನು ಗೊತ್ತು? ಕೂತು ಮಾಡೋದು, ಬೆಳಿಗ್ಗೆ ಸಾಯಂಕಾಲ ಒಟ್ಟು ಕೂತು ಮಾಡೋದು ಅಂತ ಎಷ್ಟು ಸಮಯ ಸಿಗ್ತತ್ತೋ ಅಷ್ಟು ಕೂತು ಮಾಡೋದು ಅಂದ್ಕೊಂಡಿರ್ತಾರೆ. ಬಟ್ ಹಾಗಲ್ಲ. ಈಗ ಕೂತು ಎಷ್ಟು ಮಾಡೋಕ್ಕಾಗ್ತತೆ? 2 ತಾಸು ಮಾಡ್ತೀವ, 3 ತಾಸು ಮಾಡ್ತೀವ. ಆದರೆ 63 ಜನ್ಮದ ಪಾಪ ಐತೆ ತಲೆ ಮೇಲೆ. ಅದಕ್ಕೆ ಬೈಠಕ್ ಯೋಗ ಅಂತಲ್ಲ. ಇನ್ನೇನು ಮಾಡಬೇಕು? ನಡೀತಾ ತಿರುಗಾಡ್ತಾ ಕೆಲಸ ಮಾಡ್ತಾ ಇದ್ರೂ ಏನು ಮಾಡಬೇಕು? ಬಾಬಾನ ನೆನಪು ಮಾಡ್ತಾ ಇರಬೇಕು. ಬಾಬಾ ಏನು ಹೇಳ್ತಾ ಇದ್ದಾರೆ, ಈಗ ಶಿವ ತಂದೆಯಿಂದ ಸ್ಥಾಪನೆಯಾಗಿರುವ ಸ್ವರ್ಗ 2ರ ನೆನಪಂತೂ ಬರುತ್ತದೆ. ಶಿವ ತಂದೆಯನ್ನು ನೆನಪು ಮಾಡುವುದರಿಂದ ನಾವು ಸ್ವರ್ಗದ ಮಾಲೀಕರಾಗುತ್ತೇವೆ. ಈ ವಿದ್ಯೆ ಇರುವುದೂ ಸಹ ಹೊಸ ಪ್ರಪಂಚಕ್ಕಾಗಿ ಇದೆ. ತಂದೆಯೂ ಸಹ ಹೊಸ ಪ್ರಪಂಚದ ಸ್ಥಾಪನೆ ಮಾಡುವುದಕ್ಕಾಗಿಯೇ ಬರುತ್ತಾರೆ. ಅಂದಾಗ ಅವಶ್ಯವಾಗಿ ಶಿವ ತಂದೆಯು ಬಂದು ಯಾವುದೇ ಕರ್ತವ್ಯವನ್ನು ಮಾಡಿರಬೇಕಲ್ಲವೇ? ನೀವು ನೋಡುತ್ತಿದ್ದೀರಿ, ನಾನು ಡ್ರಾಮಾದ ಯೋಜನೆ ಅನುಸಾರ ಪಾತ್ರವನ್ನು ಅಭಿನಯಿಸುತ್ತಿದ್ದೇನೆ. ನೀವು ಮಕ್ಕಳಿಗೆ 5000 ವರ್ಷದ ಮೊದಲಿನ ನೆನಪಿನ ಯಾತ್ರೆ ಮತ್ತು ಆದಿ ಮಧ್ಯ ಅಂತ್ಯದ ರಹಸ್ಯವನ್ನು ತಿಳಿಸುತ್ತೇನೆ. ನೀವು ತಿಳಿದುಕೊಂಡಿದ್ದೀರಿ, ಪ್ರತಿ 5000 ವರ್ಷದ ನಂತರ ನಮ್ಮ ಸಮ್ಮುಖದಲ್ಲಿ ಬರುತ್ತಾರೆ. ಆತ್ಮವೇ ಇದನ್ನು ಹೇಳುತ್ತದೆ, ಶರೀರವು ಹೇಳುವುದಿಲ್ಲ. ತಂದೆಯು ಮಕ್ಕಳಿಗೆ ಶಿಕ್ಷಣವನ್ನು ಕೊಡುತ್ತಾರೆ. ಆತ್ಮವೇ ಪವಿತ್ರವಾಗಬೇಕಾಗಿದೆ. ಆತ್ಮವು ಒಂದು ಬಾರಿಯಷ್ಟೇ ಪವಿತ್ರವಾಗುತ್ತದೆ. ಬಾಬಾರವರು ಹೇಳುತ್ತಾರೆ, ನಾನು ಅನೇಕ ಬಾರಿ ನಿಮಗೆ ಓದಿಸಿದೆನು, ಆದರೂ ಓದಿಸುತ್ತೇನೆ. ಈ ರೀತಿಯಂತೂ ಸನ್ಯಾಸಿಗಳು ಹೇಳಲು ಸಾಧ್ಯವಿಲ್ಲ. ಬಾಬಾ ಇಲ್ಲಿ ಏನು ಹೇಳ್ತಾ ಇದ್ದಾರೆ, ತಂದೆಯು ಮಕ್ಕಳಿಗೆ ಶಿಕ್ಷಣವನ್ನು ಕೊಡುತ್ತಾರೆ. ಆತ್ಮವೇ ಅನೇಕ ಬಾರಿ ಆತ್ಮವೇ ಈಗ ಪವಿತ್ರವಾಗಬೇಕಾಗಿದೆ. ಆ ಆತ್ಮವೇ ಒಂದು ಬಾರಿಯಷ್ಟೇ ಪವಿತ್ರವಾಗುತ್ತದೆ. ಬಾಬಾರವರು ಹೇಳುತ್ತಾರೆ, ನಾನು ಅನೇಕ ಬಾರಿ ನಿಮಗೆ ಓದಿಸಿದೆನು, ಆದರೂ ಓದಿಸುತ್ತೇನೆ. ಈ ರೀತಿಯಂತೂ ಸನ್ಯಾಸಿಗಳು ಹೇಳಲು ಸಾಧ್ಯವಿಲ್ಲ. ಬಾಬಾರವರೇ ಹೇಳುತ್ತಾರೆ, ಮಕ್ಕಳೇ, ನಾನು ಡ್ರಾಮಾದ ಯೋಜನೆ ಅನುಸಾರ ಓದಿಸುವುದಕ್ಕಾಗಿ ಬಂದಿದ್ದೇನೆ. ಮತ್ತು 5000 ವರ್ಷದ ನಂತರ ಇದೇ ರೀತಿ ಬಂದು ಓದಿಸುತ್ತೇನೆ. ಹೇಗೆ ಕಲ್ಪದ ಮೊದಲು ನಿಮಗೆ ಓದಿಸಿ ರಾಜಧಾನಿಯನ್ನು ಸ್ಥಾಪನೆ ಮಾಡಿದ್ದೆನು, ಅನೇಕ ಬಾರಿ ನಿಮಗೆ ಓದಿಸಿ ರಾಜ್ಯದ ಸ್ಥಾಪನೆ ಮಾಡಿದ್ದೇನೆ. ಇದೆಷ್ಟು ಅದ್ಭುತವಾದ ಮಾತುಗಳನ್ನು ಬಾಬಾರವರು ತಿಳಿಸುತ್ತಾರೆ. ಶ್ರೀಮತವು ಎಷ್ಟು ಶ್ರೇಷ್ಠವಾಗಿದೆ. ಶ್ರೀಮತದಿಂದಲೇ ನಾವು ವಿಶ್ವದ ಮಾಲೀಕರಾಗುತ್ತೇವೆ. ಬಹಳ ಬಹಳ ಶ್ರೇಷ್ಠ ಪದವಿಯಾಗಿದೆ. ಯಾರಿಗೆ ದೊಡ್ಡ ಲಾಟರಿ ಸಿಗುತ್ತದೆ ಎಂದರೆ ತಲೆಕೆಟ್ಟು ಹೋಗುತ್ತದೆ. ಕೆಲವರಂತೂ ನಡೆಯುತ್ತಾ ಭರವಸೆ ಇಲ್ಲದವರಾಗುತ್ತಾರೆ. ನಾವು ಓದುವುದಕ್ಕೆ ಸಾಧ್ಯವಿಲ್ಲ. ನಾವು ವಿಶ್ವದ ರಾಜ್ಯಭಾಗ್ಯವನ್ನು ಹೇಗೆ ತೆಗೆದುಕೊಳ್ಳಲು ಸಾಧ್ಯ? ಆದರೆ ನೀವು ಮಕ್ಕಳಿಗಂತೂ ಬಹಳ ಖುಷಿಯಾಗಬೇಕು. ಬಾಬಾ ಹೇಳುತ್ತಾರೆ, ಅತೀಂದ್ರಿಯ ಸುಖ ಹಾಗೂ ಖುಷಿಯ ಮಾತನ್ನು ಕೇಳಬೇಕೆಂದರೆ ನನ್ನ ಮಕ್ಕಳಿಂದ ಕೇಳಿರಿ. ನೀವು ಎಲ್ಲರಿಗೂ ಖುಷಿಯ ಮಾತುಗಳನ್ನು ಹೇಳುವುದಕ್ಕಾಗಿ ಹೋಗುತ್ತೀರಿ. ನೀವೇ ವಿಶ್ವದ ಮಾಲೀಕರಾಗಿದ್ದೀರಿ. ಮತ್ತೆ 84 ಜನ್ಮಗಳನ್ನು ಭೋಗಿಸಿ ಗುಲಾಮರಾಗುತ್ತೀರಿ. ಗಾಯನವನ್ನೂ ಮಾಡುತ್ತಾರೆ, ನಾನು ನಿಮ್ಮ ಗುಲಾಮನಾಗಿದ್ದೇನೆ, ನಾನು ನಿನ್ನ ಗುಲಾಮನಾಗಿದ್ದೇನೆ. ಮತ್ತೆ ಸ್ವಯಂವನ್ನು ನೀಚ ಎಂದು ಹೇಳುವುದು, ಚಿಕ್ಕವರಾಗಿ ನಡೆಯುವುದು ಒಳ್ಳೆಯದೆಂದು ತಿಳಿದುಕೊಳ್ಳುತ್ತಾರೆ. ಇಲ್ಲಿ ನೋಡಿ, ತಂದೆ ಯಾರಾಗಿದ್ದಾರೆ ಅವರನ್ನು ಇನ್ಯಾರೂ ತಿಳಿದಿಲ್ಲ, ನೀವಷ್ಟೇ ತಿಳಿದುಕೊಂಡಿದ್ದೀರಿ.
ಬಾಬಾರವರು ಯಾವ ರೀತಿ ಬಂದು ಎಲ್ಲರನ್ನೂ ಮಗು ಮಗು ಎಂದು ಹೇಳುತ್ತಾ ತಿಳಿಸುತ್ತಾರೆ. ಇದು ಆತ್ಮ ಮತ್ತು ಪರಮಾತ್ಮನ ಮೇಳವಾಗಿದೆ. ಅವರಿಂದ ನಮಗೆ ಸ್ವರ್ಗದ ರಾಜ್ಯಭಾಗ್ಯವು ಸಿಗುತ್ತದೆ. ಬಾಕಿ ಗಂಗಾ ಸ್ನಾನ ಮುಂತಾದವುಗಳನ್ನು ಮಾಡುವುದರಿಂದ ಸ್ವರ್ಗದ ರಾಜ್ಯಭಾಗ್ಯವು ಯಾರಿಗೂ ಸಿಗುವುದಿಲ್ಲ. ಗಂಗಾ ಸ್ನಾನವನ್ನಂತೂ ಅನೇಕ ಬಾರಿ ಮಾಡಿದೆವು. ಆ ನೀರಂತೂ ಸಾಗರದಿಂದ ಬರುತ್ತದೆ. ಆದರೆ ಈ ಮಳೆ ಹೇಗೆ ಬೀಳುತ್ತದೆ, ಇದನ್ನು ಸಹ ವಿಧಿ ಎಂದು ಹೇಳಲಾಗುತ್ತದೆ. ಈ ಸಮಯದಲ್ಲಿ ತಂದೆಯು ನಿಮಗೆ ಎಲ್ಲವನ್ನೂ ತಿಳಿಸುತ್ತಾರೆ. ಇದನ್ನು ಆತ್ಮವೇ ಧಾರಣೆಯನ್ನು ಮಾಡಿಕೊಳ್ಳುತ್ತದೆ, ಶರೀರವಲ್ಲ. ನೀವು ಅನುಭವ ಮಾಡುತ್ತೀರಿ. ಖಂಡಿತವಾಗಿಯೂ ಬಾಬಾರವರು ನಮ್ಮನ್ನು ಎಂಥವರಿಂದ ಎಂಥವರನ್ನಾಗಿ ಮಾಡಿಬಿಟ್ಟರು. ಈಗ ಬಾಬಾ ಹೇಳುತ್ತಾರೆ, ಮಕ್ಕಳೇ, ತಮ್ಮ ಮೇಲೆ ದಯೆ ತೋರಿಸಿಕೊಳ್ಳಿ. ಏನು, ನಿಮ್ಮ ಮೇಲೆ ನೀವೇ ದಯೆ ತೋರಿಸ್ಕೊಳ್ರಿ ಅಂತಂತಾರೆ ಬಾಬಾ. ಇವಾಗ ನೋಡ್ರಿ, ಬೇರೆಯವ್ರ ಮೇಲೆ ದಯೆ ತೋರಿಸೋದಂದ್ರೇನು, ಅವರಿಗೆ ದುಡ್ಡು ಕೊಡೋದು, ಏನಾರು ಸಹಾಯ ಮಾಡೋದು. ಇಲ್ಲಿ ನಮಗೆ ನಾವು ದಯೆ ತೋರಿಸ್ಕೊಂಬೋದಂದರೆ ನನ್ನ ಆತ್ಮ ಜನ್ಮ ಜನ್ಮದ ಸಂಪತ್ತು ಪಡೆಯುವಂಗೆ ಪುರುಷಾರ್ಥ ಮಾಡೋದು. ಬಾಬಾ ಏನು ಹೇಳ್ತಾ ಇದ್ದಾರೆ, ಯಾವುದೇ ಉಲ್ಲಂಘನೆಯೂ ಆಗಬಾರದು, ದೇಹದ ಅಭಿಮಾನಿಯಾಗಬಾರದು. ಇಲ್ಲವೆಂದರೆ ಪುಕ್ಕಟ್ಟೆಯಾಗಿ ತಾವು ಕಡಿಮೆ ಪದವಿಯನ್ನು ಮಾಡಿಕೊಳ್ಳುತ್ತೀರಿ. ಈ ರೀತಿ ಶಿಕ್ಷಕರಂತೂ ತಿಳಿಸುತ್ತಾರಲ್ಲವೇ, ನೀವು ತಿಳಿದಿದ್ದೀರಿ. ಬಾಬಾರವರು ಬೇಹದ್ದಿನ ಶಿಕ್ಷಕನಾಗಿದ್ದಾರೆ. ಪ್ರಪಂಚದಲ್ಲಂತೂ ಎಷ್ಟೊಂದು ಭಾಷೆಗಳಿವೆ. ಯಾವುದೇ ಮುದ್ರಣವಾಗುತ್ತದೆ ಎಂದರೆ ಎಲ್ಲ ಭಾಷೆಗಳಲ್ಲಿಯೂ ಆಗಬೇಕು. ಯಾವುದೇ ಪುಸ್ತಕವನ್ನು ಮುದ್ರಿಸಲಾಗುತ್ತದೆ ಎಂದರೆ ಎಲ್ಲರಿಗೂ ಒಂದೊಂದು ಕಾಪಿಯನ್ನು ಕಳಿಸಿರಿ. ಒಂದೊಂದು ಕಾಪಿಯನ್ನು ಲೈಬ್ರರಿಗೆ ಕಳಿಸಬೇಕಾಗಿದೆ. ಇದರಲ್ಲಿ ಖರ್ಚಿನ ಮಾತಿಲ್ಲ. ಬಾಬಾರವರ ಭಂಡಾರವು ತುಂಬಿಬಿಡುತ್ತದೆ. ಹಣವನ್ನು ತಮ್ಮ ಬಳಿ ಇಟ್ಟುಕೊಂಡು ಏನು ಮಾಡುತ್ತೀರಿ? ಮನೆಗಂತೂ ತೆಗೆದುಕೊಂಡು ಹೋಗುವುದಿಲ್ಲ. ಒಂದು ವೇಳೆ ಸ್ವಲ್ಪ ತಮ್ಮ ಬಳಿ ಇಟ್ಟುಕೊಂಡು ಏನು ಮಾಡುತ್ತೀರಿ? ಬಾಬಾ ಇಲ್ಲೇನು ಹೇಳ್ತಾ ಇದ್ದಾರೆ, ಒಂದು ವೇಳೆ ಸ್ವಲ್ಪ ಹಣವನ್ನು ಮನೆಗೆ ತೆಗೆದುಕೊಂಡು ಹೋಗುತ್ತಾರೆಂದರೆ ಪರಮಾತ್ಮನ ಯಜ್ಞದ ಕಳ್ಳರಾಗಿ ಬಿಡುತ್ತಾರೆ. ತೆಗೆದುಕೊಳ್ಳೋಣ ಇಂಥ ಬುದ್ಧಿ ಯಾರಿಗೂ ಆಗದಿರಲಿ. ಪರಮಾತ್ಮನ ಯಜ್ಞದ ಕಳ್ಳತನ. ಅವರಂಥ ಮಹಾಪಾಪಾತ್ಮನು ಮತ್ಯಾರೂ ಆಗಲು ಸಾಧ್ಯವಿಲ್ಲ. ಎಷ್ಟೊಂದು ಅಧೋಗತಿಯಾಗಿ ಬಿಡುತ್ತದೆ. ಬಾಬಾರವರು ಹೇಳುತ್ತಾರೆ, ಇದೆಲ್ಲವೂ ಡ್ರಾಮಾದಲ್ಲಿ ಪಾತ್ರವಿದೆ. ನೀವು ರಾಜ್ಯಾಡಳಿತ ಮಾಡುತ್ತೀರಿ, ಅವರು ನಿಮ್ಮ ಸೇವಾಧಾರಿಯಾಗುತ್ತಾರೆ. ಸೇವಾಧಾರಿಗಳಿಲ್ಲದೆಯೇ ರಾಜ್ಯಾಡಳಿತವು ಹೇಗೆ ನಡೆಯುತ್ತದೆ? ಕಲ್ಪದ ಮೊದಲು ಸಹ ಹೀಗೆಯೇ ಸ್ಥಾಪನೆಯಾಗಿತ್ತು. ಯಾರು ಕಳ್ಳತನ ಮಾಡ್ತಾರೋ ಅವರು ದಾಸದಾಸಿಯರಾಗ್ತಾರೆ ಅಂತ ಹೇಳ್ತಾರೆ ಬಾಬಾ. ಈಗ ಬಾಬಾರವರು ಹೇಳುತ್ತಾರೆ, ತಮ್ಮ ಕಲ್ಯಾಣವನ್ನು ಬಯಸುತ್ತೀರಿ ಎಂದರೆ ಶ್ರೀಮತದಂತೆ ನಡೆಯಿರಿ. ದೈವಿ ಗುಣವನ್ನು ಧಾರಣೆ ಮಾಡಿರಿ. ಕ್ರೋಧ ಮಾಡಿಕೊಳ್ಳುವುದು ದೈವಿ ಗುಣವಲ್ಲ, ಅದು ಅಸುರಿ ಗುಣವಾಗಿ ಬಿಡುತ್ತದೆ. ಯಾರೇ ಕ್ರೋಧ ಮಾಡಲಿ, ಆದರೆ ತಾವು ಶಾಂತವಾಗಿ ಬಿಡಬೇಕು. ಪ್ರತ್ಯುತ್ತರವನ್ನು ಕೊಡಬಾರದು. ಪ್ರತಿಯೊಬ್ಬರ ಚಲನೆಯಿಂದಲೇ ತಿಳಿದುಕೊಳ್ಳಬಹುದು. ಅವಗುಣವಂತೂ ಎಲ್ಲರಲ್ಲಿಯೂ ಇದೆ. ಯಾವಾಗ ಯಾರದೇ ಕ್ರೋಧ ಮಾಡುತ್ತಾರೆಂದರೆ ಅವರ ಮುಖವು ತಾಮ್ರದಂತಾಗಿ ಬಿಡುತ್ತದೆ. ಮುಖದಿಂದ ಬಾಂಬುಗಳನ್ನು ಹಾಕುತ್ತಾರೆ. ತನ್ನದೇ ಆದ ನಷ್ಟ ಮಾಡಿಕೊಂಡು ಬಿಡುತ್ತಾರೆ. ಪದವಿ ಭ್ರಷ್ಟವಾಗುತ್ತದೆ. ಇದನ್ನು ತಿಳಿದುಕೊಳ್ಳಬೇಕಾಗಿದೆ. ಬಾಬಾರವರು ಹೇಳುತ್ತಾರೆ, ಯಾವ ಪಾಪಕರ್ಮಗಳನ್ನು ಮಾಡುತ್ತೀರಿ ಅದನ್ನು ಬರೆದು ಬಿಡಿ. ಬಾಬಾರವರಿಗೆ ತಿಳಿಸುವುದರಿಂದ ಕ್ಷಮೆಯಾಗಿ ಬಿಡುತ್ತದೆ. ಹೊರೆಯು ಹಗ್ಗವಾಗಿ ಬಿಡುತ್ತದೆ. ಜನ್ಮ ಜನ್ಮಾಂತರದಿಂದ ನೀವು ವಿಕಾರದಲ್ಲಿಯೇ ಹೋಗಿದ್ದಿರಿ. ಈ ಸಮಯದಲ್ಲಿ ನೀವು ಯಾವುದೇ ಪಾಪಕರ್ಮಗಳನ್ನು ಮಾಡುತ್ತೀರಿ ಎಂದರೆ 100 ಪಟ್ಟು ಆಗಿಬಿಡುತ್ತದೆ. ಬಾಬಾರವರ ಮುಂದೆ ತಪ್ಪು ಮಾಡಿದಿರಿ ಎಂದರೆ 100 ಪಟ್ಟು ಆಗುತ್ತದೆ. ಮಾಡಿದಿರಿ ಮತ್ತು ತಿಳಿಸಿಲ್ಲವೆಂದರೆ ಇನ್ನೂ ವೃದ್ಧಿಯಾಗುತ್ತಿರುತ್ತದೆ. ತಂದೆಯಂತೂ ತಿಳಿಸುತ್ತಾರೆ, ತಮ್ಮನ್ನು ನಷ್ಟದಲ್ಲಿ ತಲುಪಿಸಬೇಡಿ. ತಂದೆಯು ಮಕ್ಕಳ ಬುದ್ಧಿಯನ್ನು ಒಳ್ಳೆಯದನ್ನಾಗಿ ಮಾಡಲು ಬಂದಿದ್ದಾರೆ. ಇವರು ಎಂಥ ಪದವಿಯನ್ನು ಪಡೆಯುತ್ತಾರೆಂಬುದು ಗೊತ್ತಿದೆ. ಅದು ಸಹ 21 ಜನ್ಮದ ಮಾತಾಗಿದೆ. ಯಾರು ಸೇವಾದಾರಿ ಮಕ್ಕಳಿದ್ದಾರೆ ಅವರ ಸ್ವಭಾವವು ಮಧುರವಾಗಬೇಕು. ಕೆಲವರಂತೂ ತಕ್ಷಣವೇ ತಂದೆಗೆ ತಿಳಿಸುತ್ತಾರೆ, ಬಾಬಾ ಈ ತಪ್ಪಾಯಿತು. ಇದರಿಂದ ಬಾಬರು ಖುಷಿಯಾಗುತ್ತಾರೆ. ಭಗವಂತನು ಖುಷಿಯಾಗುತ್ತಾರೆಂದರೆ ಇನ್ನೇನು ಬೇಕು. ಇವರಂತೂ ತಂದೆ, ಶಿಕ್ಷಕ, ಗುರು ಮೂವರು ಆಗಿದ್ದಾರೆ. ಇಲ್ಲವೆಂದರೆ ಮೂವರು ಬೇಸರವಾಗಿ ಬಿಡುತ್ತಾರೆ. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ದಾದರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ತಂದೆಯಿಂದ ಆತ್ಮಿಕ ಮಕ್ಕಳಿಗೆ ನಮಸ್ತೆ. ಆತ್ಮಿಕ ಮಕ್ಕಳಿಂದ ಆತ್ಮಿಕ ತಂದೆ ತಾಯಿಗೆ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ನಮಸ್ತೆ ನಮಸ್ತೆ ನಮಸ್ತೆ. ಧಾರಣೆಗಾಗಿ ಮುಖ್ಯ ಸಾರ.
ಶ್ರೀಮತದಂತೆ ನಡೆದು ತಮ್ಮ ಬುದ್ಧಿಯನ್ನು ಒಳ್ಳೆಯದನ್ನಾಗಿ ಮಾಡಿಕೊಳ್ಳಬೇಕಾಗಿದೆ. ಯಾವುದೇ ಉಲ್ಲಂಘನೆಯನ್ನು ಮಾಡಬಾರದು. ಕ್ರೋಧದಲ್ಲಿ ಬಂದು ಮುಖದಿಂದ ಬಾಂಬನ್ನು ಹೊರತೆಗೆಯಬಾರದು. ಶಾಂತವಾಗಿರಬೇಕಾಗಿದೆ. ತಂದೆಯ ಮಹಿಮೆಯನ್ನು ಮನಸ್ಫೂರ್ತಿಯಾಗಿ ಮಾಡಬೇಕಾಗಿದೆ. ಈ ಹಳೆಯ ಪ್ರಪಂಚದೊಂದಿಗೆ ಆಸಕ್ತಿ ಅಥವಾ ಪ್ರೀತಿಯನ್ನಿಡಬಾರದಾಗಿದೆ. ಕ್ರೋಧದಲ್ಲಿ ಬಂದು ಬಾಬಾ ಏನಂತಾರೆ, ಬೇಹದ್ದಿನ ವೈರಾಗಿ ಮತ್ತು ನಿರ್ಮೋಹಿಯಾಗಬೇಕಾಗಿದೆ. ವರದಾನ: ನೆನಪಿನ ಆಧಾರದಿಂದ ಮಾಯೆಯ ಕೆಸರಿನಿಂದ ದೂರವಿರುವ ಸದಾ ಹರ್ಷಿತಮುಖಿ ಭವ. ತಮ್ಮ ಮುಂದೆ ಎಂಥ ಮಾತುಗಳೇ ಬರಲಿ ಅದನ್ನು ಕೇವಲ ತಂದೆಯ ಮೇಲೆ ಬಿಟ್ಟುಬಿಡಿ. ಮನಪೂರ್ವಕವಾಗಿ ಹೇಳಿ, ಬಾಬಾ, ಇದರಿಂದ ಮಾತುಗಳೆಲ್ಲವೂ ಸಮಾಪ್ತಿಯಾಗಿ ಬಿಡುತ್ತದೆ. ಬಾಬಾ ಎಂಬ ಈ ಶಬ್ದವನ್ನು ಹೃದಯದಿಂದ ಹೇಳುವುದೇ ಜಾದು ಆಗಿದೆ. ಮಾಯು ಮೊಟ್ಟಮೊದಲು ತಂದೆಯನ್ನೇ ಮರೆಸುತ್ತದೆ. ಆದ್ದರಿಂದ ಕೇವಲ ಈ ಮಾತಿನಲ್ಲಿಯೇ ಗಮನ ಕೊಡುತ್ತೀರಿ ಎಂದರೆ ತಮ್ಮನ್ನು ಕಮಲಪುಷ್ಪ ಸಮಾನ ಅನುಭವ ಮಾಡಿರಿ. ನೆನಪಿನ ಆಧಾರದಿಂದ ಸದಾ ಮಾಯೆಯ ಸಮಸ್ಯೆಗಳ ಕೆಸರಿನಿಂದ ದೂರವಿರುತ್ತೀರಿ. ಯಾವಾಗ ಯಾವುದೇ ಮಾತಿನಲ್ಲಿ ಏರುಪೇರಿನಲ್ಲಿ ಬರುವುದಿಲ್ಲ. ಸದಾ ಒಂದೇ ಸ್ಥಿತಿ ಹರ್ಷಿತಮುಖಿಯನ್ನಾಗಿ ಮಾಡಿಬಿಡುತ್ತದೆ. ಬಾಬಾ ಏನಂತಾರ, ಏನೇ ಸಮಸ್ಯೆ ಬಂತು ಅಂದರೆ ಬಾಬಾ ಅಂತ ಅಂದುಬಿಡ್ರಿ, ಎಲ್ಲದು ಸಮಸ್ಯೆಗಳು ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಗಿಬಿಡ್ತವೆ ಅಂತ ಹೇಳ್ತಾರೆ ಬಾಬಾ. ಸ್ಲೋಗನ್: ಪವಿತ್ರತೆಯ ಧಾರಣೆ ಅಥವಾ ಧರ್ಮವನ್ನು ಜೀವನದಲ್ಲಿ ತರುವವರೇ ಮಹಾನ್ ಆತ್ಮರಾಗಿದ್ದಾರೆ. ಅವ್ಯಕ್ತ ಸೂಚನೆಗಳು: ಸ್ವಯಂವನ್ನು ಬಂಧನಗಳಿಂದ ಮುಕ್ತರಾಗಲು ನಿಮ್ಮ ನಡತೆಯನ್ನು ಮತ್ತು ಕಠಿಣ ಸಂಸ್ಕಾರಗಳನ್ನು ಬದಲಿಸಿಕೊಳ್ಳಿ. ಹಾಕುವವರು ತಮ್ಮ ಕೆಲಸವನ್ನು ಮಾಡಲಿ, ನೀವು ನಿಮ್ಮ ಕೆಲಸವನ್ನು ಮಾಡಿ. ಅವರ ಕೆಲಸವನ್ನು ನೋಡಿ ಭಯಪಡಬೇಡಿ. ಅವರು ತಮ್ಮ ಕೆಲಸವನ್ನು ಎಷ್ಟು ಬಲದಿಂದ ಮಾಡುತ್ತಿದ್ದಾರೆ, ನೀವು ಸಹ ನಿಮ್ಮ ಶಕ್ತಿಯನ್ನು ಬಳಸಿಕೊಂಡು ಮಾಡಿ. ಅವರು ತಮ್ಮ ಕರ್ತವ್ಯವನ್ನು ಹೇಗೆ ನಿಭಾಯಿಸುತ್ತಿದ್ದಾರೆ ಎಂಬ ಗುಣವನ್ನು ತೆಗೆದುಕೊಳ್ಳಿ, ನೀವು ಸಹ ಅದೇ ರೀತಿ ಮಾಡಿ. ಸ್ವತಃ ಬಂಧನಗಳಿಂದ ಮುಕ್ತರಾಗುವ ಯುಕ್ತಿಯನ್ನು ಸೃಷ್ಟಿಸಿಕೊಳ್ಳಿ. ಬಾಬಾ ಏನಂತಾರೆ, ನಮಗೇನನ್ನ ಕೆಟ್ಟದ್ದು ಮಾಡೋರು ಎಷ್ಟು ಬಲಶಾಲಿಯಾಗಿ ಹುರುಪಿನಿಂದ ಮಾಡ್ತಿರ್ತಾರಲ್ಲ, ನಾವು ಅಷ್ಟೇ ಹುರುಪಿನಿಂದ ಅವರಿಂದ ಏನು ಮಾಡಬೇಕು, ನಿಮ್ಮ ಕೆಲಸ ನೀವು ನಿಮ್ಮ ಕೆಲಸ ಮಾಡಿರಿ ಅಂತ. ಅಂದರೆ ಏನು, ಶಾಂತಿ ತುಂಬೋದು, ಹೌದಾ, ಶುಭ ಭಾವನೆಯಿಂದ ಇರೋದು, ಆಶೀರ್ವಾದ ನೀಡೋದು. ಅವ್ರು ಬೆಂಕಿ ಹಾಕಿದ್ರೆ ನಾವು ನೀರು ಉಗ್ಬೇಕು. ಬಾಬಾ ಏನಂತಾರೆ, ನಿಮ್ಮ ಕೆಲಸದನ್ನು ಅಷ್ಟೇ ಫೋರ್ಸ್ಲಿಂದ ಮಾಡಿರಿ. ಇವ್ರು ಯಾಕೆ ಹಂಗೆ ಮಾಡ್ತಾರೆ ಹಿಂಗೆ ಮಾಡ್ತಾರಲ್ಲ, ನಿಮ್ಮದು ನೀವು ಮಾಡಿರಿ, ಅವರು ಪರಿವರ್ತನೆ ಆಗ್ತಾರೆ ಅಂತ ಬಾಬಾ ಹೇಳ್ತಾರೆ. ಒಳ್ಳೆಯದು. ಓಂ ಶಾಂತಿ.